So Jain friends, so once again welcome to the Reasoning Specialist YouTube channel. So ಇವತ್ತು ಮತ್ತೆ ಏನಪ್ಪಾ ಅಂತಂದ್ರೆ ಅಗೇನ್ ಕ್ಲಾಸ್ ನಂಬರ್ 17. ಸೊ ಈ ಒಂದು ಕ್ಲಾಸ್ ಏನಪ್ಪಾ ಅಂದ್ರೆ ಶಿಫ್ಟ್ 1 22/2/2024 ತಾರೀಕಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ. ಸೊ ನೋಡ್ರಿ, ಈ ನಮ್ಮ ವಿಡಿಯೋ ಏನಪ್ಪಾ ಅಂದ್ರೆ ಒಂದು SSCGD 2025 ಎಕ್ಸಾಮ್ ಅನ್ನ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು ಮಾಡ್ತಾ ಇರುವಂತ ವಿಡಿಯೋ. ಓಕೆ, ಹಾಗಾದ್ರೆ ಸೊ ಮೊದಲೇನಪ್ಪಾ ಅಂದ್ರೆ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಅದಂತ. ಸೊ ಇದು ನೋಡ್ರಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಿಲಾಜಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಈ ಸಿಲಾಜಿಸಮ್ ನಲ್ಲಿ ನಾವು ನೋಡ್ಬೇಕಂದ್ರೆ ಆಲ್ ಲ್ಯಾಂಡ್ ಆರ್ ವೆಕೆಂಟ್. ಓಕೆ ನೋಡ್ರಿ, ಎಲ್ಲಾ ಲ್ಯಾಂಡ್ ಏನದಾವಂತ ವೆಕೆಂಟ್ ಅದಾವ. ಓಕೆ, ಎಲ್ಲಾ ಲ್ಯಾಂಡು ಏನಿದಾವ್ರಿ ವೆಕೆಂಟ್ ಇದಾವೆ. ಎಲ್ಲಾ ಲ್ಯಾಂಡ್ಸು ವೆಕೆಂಟ್ ಇದಾವೆ. ದೆನ್ ನೋ ಲ್ಯಾಂಡ್ ಇಸ್ ಅ ಗರ್ಲ್ ಅಂತಿದ್ದಾರೆ. ಸೊ ಈ ಯಾವುದೇ ಲ್ಯಾಂಡ್ ಏನಲ್ಲಪ್ಪ ಅಂತಂದ್ರೆ ಸೊ ಗರ್ಲ್ ಅಲ್ಲ. ಓಕೆ, ಸೊ ಲ್ಯಾಂಡ್ಸು ಗರ್ಲ್ ಆಗ್ತಾ ಇಲ್ಲ. ಓಕೆ, ಹಾಗಾದ್ರೆ ನೋಡ್ರಿ, ಸೊ ಲ್ಯಾಂಡ್ಸು ಗರ್ಲ್ ಆಗ್ತಾ ಏನ್ ಹೇಳ್ತಿದ್ದಾರೆ, ಲ್ಯಾಂಡ್ ನೋ ಲ್ಯಾಂಡ್ ಇಸ್ ಅ ಗರ್ಲ್ ಅಂತಿದ್ದಾರೆ. ಹಾಗಾದ್ರೆ ಇನ್ನು ನೋಡ್ರಿ, ಈ ಲ್ಯಾಂಡ್ಸು ಏನಾಗಿಲ್ಲಪ್ಪ ಅಂದ್ರೆ ಗರ್ಲ್ ಆಗಿಲ್ಲ. ಓಕೆ, ಲ್ಯಾಂಡ್ ಯಾವುದು ಗರ್ಲ್ ಆಗಿರಲ್ಲ, ಗರ್ಲ್ ಕೂಡ ಯಾವುದು ಲ್ಯಾಂಡ್ ಇರಂಗಿಲ್ಲ. ಬಟ್ ಎಲ್ಲಾ ಗರ್ಲ್ಸ್ ಏನಾಗಿರ್ಬಹುದಪ್ಪ ಅಂತಂದ್ರೆ ವೆಕೆಂಟ್ಸ್ ಆಗಬಹುದು. ಹಾಗಾದ್ರೆ ನೋಡ್ರಿ, ಇಲ್ಲಿ ನಮಗ ಈ ರೀತಿ ನೋಡ್ರಿ, ಸೊ ಇಲ್ಲಿ ನಾವು ಒಂದು ಶಾರ್ಟ್ ಕಟ್ ಏನಪ್ಪಾ ಅಂದ್ರ ನಮ್ಗೆ ಕೇರುವಂತ ಎರಡು ಕನ್ಫ್ಯೂಷನ್ ಏನದ ನೋಡ್ರಿ. ಸೊ ಕನ್ಫ್ಯೂಷನ್ ಏನದಪ್ಪ ಅಂದ್ರ ಆಲ್ ಅದಾಗದಾವ. ಸೊ ಅದ ನೋಡ್ರಿ, ಇಲ್ಲೂ ಆಲ್ ಐತಿ, ಇಲ್ಲೂ ಆಲ್ ಐತಿ. ಫೈನ್. ಸೊ ಹಾಗಾದ್ರೆ ನೋಡ್ರಿ, ಆಲ್ ವೆಕೆಂಟ್ ಆರ್ ಅ ಲ್ಯಾಂಡ್. ಓಕೆ, ಆಲ್ ಗರ್ಲ್ಸ್ ಆರ್ ಅ ವೆಕೆಂಟ್. ಈ ತರ ನಮಗ್ ಆಲ್ ಅಂತೇಳಿ ಏನಾದ್ರೂ ಕನ್ಫ್ಯೂಷನ್ ಬರ್ಬೇಕಂತಪ್ಪ ಅಂದ್ರ ಅಟ್ ಲೀಸ್ಟ್ ಎರಡು ಸ್ಟೇಟ್ಮೆಂಟ್ಗಳು ಏನಾಗಿರ್ಬೇಕಂತಾರ ಆಲ್ ಆಗಿರ್ಬೇಕಾಗ್ತೈತಿ. ಓಕೆ, ಬಟ್ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಆಲ್ ಐತಿ, ಒಂದು ಸ್ಟೇಟ್ಮೆಂಟ್ ನೋ ಐತಿ. ಸೊ ಹಾಗಾದ್ರೆ ಎರಡು ಆಲ್ ಕನ್ಫ್ಯೂಷನ್ ಬರಂಗಿಲ್ಲ. ಸೊ ಡೆಫಿನೆಟ್ ಆಗಿ ಬೇಕಾದ್ರೆ ನೀವು ಅದ್ರಾಗೂ ಚೆಕ್ ಮಾಡಿ ನೋಡ್ರಿ. ಸೊ ಆಲ್ ವೆಕೆಂಟ್ ಆರ್ ಲ್ಯಾಂಡ್ ಅಂತ ಇರ್ತಾರೆ. ಎಲ್ಲಿ ಎಲ್ಲಾ ವೆಕೆಂಟ್ಗಳು ಕೂಡ ಲ್ಯಾಂಡ್ ಇಲ್ಲ, ಕೇವಲ ಕೆಲವೊಂದು ವೆಕೆಂಟ್ಗಳು ಮಾತ್ರ ಲ್ಯಾಂಡ್ ಅದಾವ. ಸೊ ಹಾಗಾಗಿ ಏನಾಯ್ತು, ತಪ್ಪಾಯ್ತು. ಸೊ ದೆನ್ ಆಲ್ ಗರ್ಲ್ಸ್ ಆರ್ ವೆಕೆಂಟ್ ಅಂತ ಇರ್ತಾರೆ. ನೋಡ್ರಿ, ಎಲ್ಲಾ ಗರ್ಲ್ಸ್ ವೆಕೆಂಟ್ ಇದಾರ. ಸೊ ಫಸ್ಟ್ ಆಫ್ ಆಲ್ ಇಲ್ಲ ಇಲ್ಲ, ಅದನ್ನ ನಾವು ಕೇವಲ ಮಾಡಬಹುದಷ್ಟೇ. ಬಟ್ ಮುಂಚೆನೆ ಅದು ಇಲ್ಲಪ್ಪ ಅಂತಂದ್ರೆ ಸೊ ಡೆಫಿನೆಟ್ ಆಗಿ ಏನಾಕೈತಿ, ಇದು ಕೂಡ ರಾಂಗ್ ಆಗ್ತೈತಿ. ಸೊ ಹಾಗಾದ್ರೆ ಎರಡು ಬರಂಗಿಲ್ಲಪ್ಪ ಅಂತಾರೆ ಇದು ಆಪ್ಷನ್ ಏನ್ ಬರ್ತದೆ, ನೀದರ್ ಕನ್ಕ್ಲೂಷನ್ಸ್ ಫಾಲೋಸ್ ಅಂತಾರೆ. ಯಾವುದೇ ಕನ್ಕ್ಲೂಷನ್ಸ್ ಫಾಲೋ ಆಗೋದಿಲ್ಲ ಅಂತ ಉತ್ತರ. ಓಕೆ, ಸೊ ಹಾಗಾದ್ರೆ ಸೊ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾವು ನೋಡ್ಬೋದು 85, 84, 92, 83, 147 ಈ ತರ ಒಂದು ಸೀರೀಸ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಜಸ್ಟ್ ನಾವು ಯಾವಾಗ್ಲೂ ಏನ್ ಮಾಡ್ಬೇಕ್ರಿ, ಸೀರೀಸ್ ಸೀಕ್ವೆನ್ಸ್ ಚೆಕ್ ಮಾಡ್ಬೇಕು. ಏರಿಕೆ ಕ್ರಮದಾಗಂತೂ ಐತಿ. ಸೊ ಹಾಗಾದ್ರೆ ನೋಡ್ರಿ, 85 84 ಆಗೈತಪ್ಪ ಅಂದ್ರೆ -1 ಆಗೈತಿ. ದೆನ್ ಇಲ್ಲಿ ಪ್ಲಸ್ ಆಯ್ತು. ಸೊ ನೋಡ್ರಿ, 84 ಏನಾಗ್ತದ 92, 84 92 ಅಂತ ನೋಡ್ರಿ, ಪ್ಲಸ್ ಎಷ್ಟಾಯ್ತು ಇಲ್ಲಿ 8 ಪ್ಲಸ್ ಆಯ್ತು. ಸೊ ಇಲ್ಲಿಂದ ಇಲ್ಲಿ ನೋಡ್ರಿ ಮೈನಸ್ 92 83 ಅಂದ್ರೆ 9 ಹೋಯ್ತು. ಓಕೆ, ಸೊ ಇಲ್ಲಿ ನೋಡ್ರಿ 83 147 ಆಗ್ಬೇಕಿತ್ತಂದ್ರೆ ಸೊ 4 ಪ್ಲಸ್ 6 ಅಂದ್ರೆ 64 ಪ್ಲಸ್ ಆಗತೈತಿ. ಸೊ ಯಾವುದೇ ರೀತಿಯಾದಂತ ಒಂದು ಸಂಬಂಧ. ಓಕೆ, ಸೊ ಅಥವಾ ಇಲ್ಲಿ ನಾವು ನೋಡಬಹುದು ಏನಪ್ಪಾ ಅಂತಂದ್ರೆ ಸೊ ಈ ರೀತಿ ಮಾಡ್ಬೋದು ಇದನ್ನ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ಜಸ್ಟ್ ಇದನ್ನ 1 ಸ್ಕ್ವೇರ್ ಅಂತ ಅನ್ಕೊಂಡ್ರೆ ದೆನ್ ಹಾಗಾದ್ರೆ ಇದು 2 ಕ್ಯೂಬ್ ಆಗತೈತಿ. ದೆನ್ ಅದೇ ರೀತಿ ನೋಡ್ರಿ, ಇದು 3 ಸ್ಕ್ವೇರ್ ಆದ್ರೆ ಇದು 4 ಕ್ಯೂಬ್ ಆಗತೈತಿ. ರೈಟ್, ಸೊ 4 ಕ್ಯೂಬ್ ಆಗುತ್ತದೆ. ಸೊ ನೋಡ್ರಿ, ಸೊ 1 ಸ್ಕ್ವೇರ್ ಇಸ್ 1, ಸೊ -1. ಸೊ ಇಲ್ಲಿ 8 2 ಕ್ಯೂಬ್ ಇಸ್ 8 ಪ್ಲಸ್ ಆಗೈತಿ. 3 ಸ್ಕ್ವೇರ್ ಇಸ್ 9 ಮೈನಸ್ ಆಗೈತಿ. ಸೊ 4 ಕ್ಯೂಬ್ ಇಸ್ 64 ಪ್ಲಸ್ ಆಗೈತಿ. ಹಾಗಾದ್ರೆ ಇದ್ರ ಮುಂದೆ ಏನಾಗಬೇಕು, ಮೈನಸ್ ಆಗಬೇಕು. ಸೊ ಮೈನಸ್ ಎಷ್ಟಾಗಪ್ಪ ನೋಡ್ರಿ, ಒಂದ್ಸಲ ಸ್ಕ್ವೇರ್ ಕ್ಯೂಬ್. ಓಕೆ, ನೆಕ್ಸ್ಟ್ ಏನ್ ಬರ್ಬೇಕು, ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಬಂತು. ಸೊ 5 ಸ್ಕ್ವೇರ್ ಎಷ್ಟು ಬರ್ತಾ ಇದೆ ನೋಡ್ರಿ, 25. ಹಾಗಾದ್ರೆ 147 ನೋಡ್ರಿ ಏನಾಗಬೇಕು, ಫಸ್ಟ್ ಈಗ ಮೈನಸ್ ಪ್ಲಸ್ ಆದ್ರೆ ದೆನ್ ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಇಲ್ಲೂ ಕೂಡ ಮೈನಸ್ ಆಗ್ಬೇಕು. ಓಕೆ, ಹಾಗಾದ್ರೆ 147 -25. ಓಕೆ, ಸೊ 147 ಒಳಗ 25 ಮೈನಸ್ ಮಾಡ್ರೆ ನೋಡೋಣ. ಸೊ ಉಳಿತಷ್ಟು 2 2 1. ಸೊ 122 is the answer. ಓಕೆ, ಸೊ ಹಾಗಾದ್ರೆ 122. ಎಸ್ ನೋಡ್ರಿ, ದ ಆಪ್ಷನ್ ಇಸ್ 122 ಇದೆ. ರೈಟ್, ಸೊ ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್, ಇದು ನೆಕ್ಸ್ಟ್ ಕ್ವಶನ್ ಸಂಬಂಧಪಟ್ಟಿದ್ದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಿದೆ ನೋಡ್ರಿ. ಓಕೆ ನೋಡ್ರಿ, 8 ಬಾಯ್ಸ್ B1 ದಿಂದ ಹಿಡ್ಕೊಂಡು B8 ತನ ಸೊ ಆರ್ ಸಿಟಿಂಗ್ ಇನ್ ಅ ರೋ ಫೇಸಿಂಗ್ ಟುವರ್ಡ್ಸ್ ದ ನಾರ್ತ್. ಹಾಗಾದ್ರೆ ನಾರ್ತ್ ಅಂತ ನೋಡ್ರಿ, ಸೊ ಈ ಕಡೆ ನಾರ್ತ್ ಫೇಸ್ ಮಾಡ್ತಾ ಇದಾರೆ. ಸೊ ದೆನ್ B6 ಈಸ್ 5th ಟು ದ ರೈಟ್ ಆಫ್ B1. ಓಕೆ, ಹಾಗಾದ್ರೆ ಈ B6 ಏನಪ್ಪಾ ಅಂದ್ರೆ B1 ಅನ್ನ
ರೈಟ್ ಸೈಡ್ ಇದಾನೆ. ಓಕೆ, ಹಾಗಾದ್ರೆ ಸೊ ಇಲ್ಲಿ ಏನ್ ತಗೊಂಡ್ರೆ B1 ಅಂತ ತಗೊಂಡ್ರೆ, ಓಕೆ, ಈ B1 ಅನ್ನ ತಗೊಂಡ್ರೆ ಹಾಗಾದ್ರೆ B6 ಇಸ್ ಫಿಫ್ತ್ ಟು ದ ರೈಟ್ ಅಂತ ಹೇಳ್ತಾರೆ. ಸೊ ಇವನ ಬಲಗಡೆ 5ನೇ ಅಂತ ಹೇಳ್ತಾರೆ. 1 2 3 4 5 ಅಂತಂದ್ರೆ ಇಲ್ಲಿ ಯಾರು ಬಂದ್ರಿ B6 ಬಂದ. ಇಲ್ಲಿ ಯಾರದಾರ B1 ಆದ್ರೆ. ಓಕೆ, ನೆಕ್ಸ್ಟ್ ನೋಡ್ರಿ B4 ಈಸ್ ಟು ದ ರೈಟ್ ಆಫ್ B5. ಈಗ ನಮಗ B4 ಬಗ್ಗೆನೂ ಇನ್ಫಾರ್ಮೇಶನ್ ಇಲ್ಲ, B5 ಬಗ್ಗೆನೂ ಇಲ್ಲ. ಸೊ ಹಾಗಾಗಿ ಏನ್ ಮಾಡೋಣ ಅಂತ ಈ ಇನ್ಫಾರ್ಮೇಶನ್ ಆಮೇಲೆ ತಗೊಳ್ಳೋಣ ಅಂತ. ಓಕೆ, ಸೊ ನೆಕ್ಸ್ಟ್ B5 ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ B1. ಸೊ ನೋಡ್ರಿ B5 ಏನ್ ಮಾಡ್ಯಾನಪ್ಪ ಅಂತಾರ, ಸೊ B1 ನ ತಕ್ಷಣದ ಬಲಕ್ಕೆ ಕುಳಿತಿದ್ದಾನೆ. ಹಾಗಾದ್ರೆ B1 ನ ತಕ್ಷಣದ ಬಲಕ್ಕೆ ಅಂದ್ರೆ ಯಾವ್ದು ಬರ್ತೀರಿ ಇದು. ಸೊ ಯಾರು ಕೊಡ್ತಾರ B5. ಓಕೆ, ಸೊ ದೆನ್ ಹಾಗಾದ್ರೆ ಈಗ ನೋಡ್ರಿ ಇಲ್ಲಿ ನಮಗೆ ಕಾಮನ್ ಸಿಗ್ತಾ B5 ಅನ್ನೋದಾನೆ. ಹಾಗಾದ್ರೆ ಇಲ್ಲಿ ಏನೈತೆ ನೋಡಿ B4 ಈಸ್ ಫಿಫ್ತ್ ಟು ದ ರೈಟ್ ಆಫ್ B5. ಹಾಗಾದ್ರೆ B5 ನ ರೈಟ್ ಸೈಡ್ ಫಿಫ್ತ್ ಯಾರದಾರ B4 ಇದಾನೆ ಅಂತಾರೆ. ಅವ್ರೆ 1 2 3 4. ಸೊ ಹಾಗಾದ್ರೆ ಇಲ್ಲಿ ಯಾರು ಕೊಂಡಿರ್ತಾರಪ್ಪ ಅಂತಾರ B4 ಕೊಂಡಿರ್ತಾ ಇದ್ದಾನೆ. ಓಕೆ, ಸೊ ದೆನ್ ಹಾಗಾದ್ರೆ ಇಲ್ಲಿವರೆಗೂ ಕಂಪ್ಲೀಟ್ ಆಗೈತೆ. ಇವಾಗ ಸೊ ದೆನ್ ನೋಡ್ರಿ B8 ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ B4. ಹಾಗಾದ್ರೆ ನೋಡ್ರಿ ಸೊ B4 ನ ಥರ್ಡ್ ಲೆಫ್ಟ್ ಗೆ ಯಾರದಾರ B8 ಅಂದ್ರೆ B4 ಇಲ್ಲಿದಾನೆ. 1 2 3 ಅಂತಾರೆ. ಇದು ಯಾರ ಬಂದ್ರಪ್ಪ ಅಂದ್ರೆ B8 ಬಂದ. ಓಕೆ, ಸೊ ದೆನ್ ಅದಾದ ತಕ್ಷಣ ನೋಡ್ರಿ B2 ಈಸ್ ಥರ್ಡ್ ಟು ದ ರೈಟ್ ಆಫ್ B7. ಸೊ ನೋಡ್ರಿ ನಮಗ್ B7 ಗೊತ್ತಿಲ್ಲ. ಸೊ ಅಗೇನ್ B7 ಎಲ್ಲಿ ಕೂತಾನೆ ಗೊತ್ತಿಲ್ಲ, B2 ಇಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಮತ್ತೊಂದು ಸ್ಟೇಟ್ಮೆಂಟ್ ನೋಡಿದ್ರ ಅಂದ್ರೆ ಏನಪ್ಪಾ ಅಂದ್ರ ಇದನ್ನ ಮತ್ತೆ ನಾವೇನ್ ಮಾಡೋಣ್ರಿ, ಸೊ ಆಮೇಲೆ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ನೋಡ್ರಿ B7 ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ B1. ಹಾಗಾದ್ರೆ B7 ಇಮಿಡಿಯೇಟ್ ನೇಬರ್ ಆಫ್ ಅಂದ್ರೆ B1 ಅನ್ನ ಬಾಜು ಕೂತಾರ ಅಂತಂದ್ರೆ. ಹಾಗಾದ್ರೆ B1 ಅನ್ನ ಬಾಜು ಈ ಕಡೆ B5 ಕೂತ್ರೆ ಹಾಗಾದ್ರೆ ಇಲ್ಲಿ ಯಾರು ಬರ್ಬೇಕು B7 ಬರ್ಬೇಕು. ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ ಅಗೇನ್ B2 ಈಸ್ ಥರ್ಡ್ ಟು ದ ರೈಟ್ ಆಫ್ B7. ಸೊ ಹಾಗಾದ್ರೆ ಸೊ 1 2 3. ಸೊ ಇಲ್ಲಿ ಯಾರು ಬಂದ್ರು, ಸೊ ಯಾರು ಬರ್ತಾ ಇದಾರೆ B2 ಬಂದ್ರೆ. ಸೊ ಹಾಗಾದ್ರೆ ನೋಡ್ರಿ 8 ಜನ ಅಂತ ಹೇಳ್ತಾರ. 1 2 3 4 5 6 7 8 ಅದಾರ. ಸೊ ಇದ್ರೊಳಗೆ ಯಾರು ಒಬ್ರು ಇಲ್ಲಿ ಕೂತಿಲ್ಪ, ಇದ್ರೊಳಗೆ ಬಂದಿಲ್ಲ B3 ಬಂದಿರ್ಕಿಲ್ಲ. ಸೊ ಹಾಗಾದ್ರೆ B3 ಇಲ್ಲಿ ಕೊಡ್ತಾರೆ. ಓಕೆ, ಸೊ ದೆನ್ ಹಾಗಾದ್ರೆ ಕ್ವಶನ್ ಏನಿದೆ ನೋಡ್ರಿ. ಸೊ ಹೂ ಈಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ B2. ಓಕೆ, ಹೂ ಇಸ್ ಇಮಿಡಿಯೇಟ್ ರೈಟ್ ಆಫ್ B2. ಸೊ B2 ನ ಇಮಿಡಿಯೇಟ್ಲಿ ರೈಟ್ ನೋಡ್ರಿ ಯಾರು B8 ಇದಾರೆ. ಸೊ ದ ಆಪ್ಷನ್ ಈಸ್ 1. ಸೊ ದಟ್ ಇಸ್ ದ B8 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿದಾಗ ನೋಡ್ರಿ, ಸೊ ಇಲ್ಲಿ ಸೊ MOQSU. ಸೊ ದೆನ್ M ಇಸ್ ದ 13th ಲೆಟರ್. ಸೊ ನೋಡ್ರಿ ಹೌದಾ. ಸೊ O is 15, so Q is 17, S is 19, then U is 21. ಓಕೆ, ಹಾಗಾದ್ರೆ ನೆಕ್ಸ್ಟ್ 23rd ಲೆಟರ್ ಬರ್ಬೇಕಾಗ್ತದೆ. 23rd ಲೆಟರ್ ಇಸ್ W. ಓಕೆ, ಜಸ್ಟ್ ಗ್ಯಾಪ್ ನೋಡಿದ್ರೆ ಎರಡೆರಡು ಗ್ಯಾಪ್ ಆಗ್ತಾ ಇದೆ. ಸೊ ಅದೇ ರೀತಿ ನೋಡ್ರಿ EFG. ಹಾಗಾದ್ರೆ ನೋಡ್ರಿ E is a 5th ಲೆಟರ್, G is a 7th ಲೆಟರ್. ಓಕೆ, I is a 9th ಲೆಟರ್. ಇಲ್ಲೂ ಕೂಡ ಏನಾಗ್ಯಾವ ಎರಡೆರಡು ಗ್ಯಾಪ್ ಆಗಿದಾವ. ದೆನ್ ಹಾಗಾದ್ರೆ M 13th ಲೆಟರ್ ಆದ್ರೆ 15th ಲೆಟರ್ ಏನು ಬರ್ತೈತಿಪ್ಪ ಅಂತಾರ Q ಬರ್ತದ. ಓಕೆ, ಸಾರಿ O ಬರ್ತೈತಿ. ಸೊ ಹಾಗಾದ್ರೆ ನೋಡ್ರಿ O ಎಲ್ಲಿದೆ, ಸೊ OS. ಓಕೆ, O ಬಂದ್ರೆ WO. ಓಕೆ, ಬಟ್ ಇಲ್ಲಿ WO ನೋಡ್ರಿ ಎರಡು ಕಾಮನ್ ಆಗ್ತಾ ಇದಾವೆ. ಸೊ ದೆನ್ ಹಾಗಾದ್ರೆ 36 ಬರುತ್ತೆ, 38 ಬರುತ್ತೆ ನೋಡಿದಾಗ ನೋಡ್ರಿ. ಸೊ 18ಕ್ಕೆ ಪ್ಲಸ್ 4 ಮಾಡ್ರೆ 22, 22 ಪ್ಲಸ್ 4 ಮಾಡ್ರೆ 26, ಅದೇ ರೀತಿ ಪ್ಲಸ್ ಮಾಡಿದ್ರೆ 30, ಅದೇ ರೀತಿ ಇಲ್ಲಿ ಕೂಡ ಪ್ಲಸ್ 4 ಮಾಡಿದ್ರೆ 34. ಸೊ 34ಕ್ಕೆ ಪ್ಲಸ್ 4 ಮಾಡಿದ್ರೆ ಆನ್ಸರ್ ಬರ್ತದೆ ಏನಪ್ಪಾ ಅಂದ್ರೆ 38. ಸೊ ದೆನ್ WO 38. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ ಒಂದು ಉತ್ತರ. ಓಕೆ, ಸೊ ಎಲ್ಲರಿಗೂ ಒಂದು ಅರ್ಥ ಆಗಿದೆ ಅನ್ಕೊಂಡ್ರ. ಸೊ ದೆನ್ ಹಾಗಾದ್ರೆ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ. ಸೊ ದ ನೆಕ್ಸ್ಟ್ ಕ್ವಶನ್, ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ. ಸೊ ನೋಡ್ರಿ ಇಲ್ಲಿ ಏನಾಯ್ತಂದ್ರೆ, ಸೊ E ಇಂಟು F ಅಂತಂದ್ರೆ ಏನು. ಸೊ E ಇಂಟು F ಅಂತಂದ್ರೆ ಸೊ ಈ ರೀತಿ ಒಂದು ಏನಪ್ಪಾ ಅಂತಾರ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೋಡ್ರಿ E ಗುಂಡ್ಲೆ F ಅಂತಂದ್ರೆ ಈ ರೀತಿ ಇದೆ. ಸೊ ಏನ ಈ F ನ ಪತ್ನಿ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಮ್ಮ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರೆ ಈ ಒಂದು ಎಕ್ಸ್ಪ್ರೆಷನ್ಸ್ ಒಳಗ ಸೊ ಹೌ ಇಸ್ J ರಿಲೇಟೆಡ್ ಟು L ಅಂತ ಕೇಳ್ತಾರೆ. ಹಾಗಾದ್ರೆ J L ಗೆ ಏನಾಗಬೇಕು ಅಂತ ಕ್ವಶನ್ ಐತಿ, ಹೌದಾ. ಹಾಗಾದ್ರೆ J L ಗೆ ಏನಾಗಬೇಕಂತ ನೋಡಿದ್ರೆ ನೋಡ್ರಿ ಫಸ್ಟ್ ಏನ್ ಮಾಡ್ತೀರಿ, ಫಸ್ಟ್ 2% ಹೋದ್ರಿ I ಪ್ಲಸ್ J. ಪ್ಲಸ್ ಎಲ್ಲಿದೆ, ಇಲ್ಲಿದೆ ನೋಡ್ರಿ, ಪ್ಲಸ್ ಇಲ್ಲಿ ಐತೆ ನೋಡ್ರಿ. ಹಾಗಾದ್ರೆ E ಇಸ್ ದ ಬ್ರದರ್ ಆಫ್ F ಅಂತಂದ್ರೆ ನೋಡ್ರಿ ಈ F ನ ಸಹೋದರ ಅಂತ ಪ್ಲಸ್ ಮ್ಯಾಗ. ಹಾಗಾದ್ರೆ ಇಲ್ಲಿ I ಏನಕ್ಕನಪ್ಪ ಅಂದ್ರೆ J ಯ ಸಹೋದರ ಆಗ್ತಾ ಇದ್ದಾನೆ. ಹಾಗಾದ್ರೆ I J ಯ ಸಹೋದರ, ಸಾರಿ I J ಯ ಸಹೋದರ ಆದ್ರೆ ಸೊ ದೆನ್ I ಪುರುಷ. ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನ್ ಬರ್ತು, J ಏನಪ್ಪಾ ಅಂದ್ರೆ ಡಿವೈಡೆಡ್ ಬೈ K.
ಸೊ ಡಿವಿಷನ್ ಸಿಂಬಲ್ ಇಲ್ಲಿ ಐತೆ ನೋಡ್ರಿ. ಸೊ ಜೆ ಇಲ್ಲಿ ಈ ಜಾಗದೊಳಗೆ ಜೆ ಹಾಕ್ಬೇಕು, ದೆನ್ ಎಫ್ ಜಾಗದೊಳಗೆ ಕೆ ಹಾಕ್ಬೇಕು. ಓಕೆ ನೋಡ್ರಿ, ಇ ಇಸ್ ದ ಸಿಸ್ಟರ್ ಆಫ್ ಎಫ್, ದೆನ್ ಸಿಮಿಲರ್ಲಿ ಜೆ ಇಸ್ ದ ಸಿಸ್ಟರ್ ಆಫ್ ಕೆ. ಜೆ ಯು ಕೆ ಯ ಸಹೋದರಿ. ಸೊ ದೆನ್ ಹಾಗಾದ್ರೆ ನೋಡ್ರಿ. ಓಕೆ ನೆಕ್ಸ್ಟ್ ಏನ್ ಬರ್ತಾ ಇದೆ ನೋಡ್ರಿ. ಸೊ ಕೆ ಮೈನಸ್ ಎಲ್. ಸೊ ಇಲ್ಲಿದೆ ನೋಡ್ರಿ ಮೈನಸ್. ಹಾಗಾದ್ರೆ ಇ ಇಸ್ ದ ಸನ್ ಆಫ್ ಎಫ್. ಸೊ ಇ ಅಂತಂದ್ರೆ ಯಾರು ಬಂದ್ರೀಗ ಕೆ, ದೆನ್ ಎಫ್ ಅಂತಂದ್ರೆ ಯಾರು ಬಂದ್ರೀಗ ಎಲ್. ಸೊ ಹಾಗಾದ್ರೆ ಕೆ ಇಸ್ ದ ಸನ್ ಆಫ್ ಎಲ್ ಆಗ್ತದಾನೆ. ಸೊ ಹಾಗಾದ್ರೆ ಕೆ ಯಾರ ಮಗಪ್ಪ ಅಂತಂದ್ರೆ ಎಲ್ ಮಗ. ಹಾಗಾದ್ರೆ ಈ ಮೂರು ಮಂದಿ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಸಹೋದರ ಸಹೋದರಿಯರಾದ್ರು. ಹಾಗಾದ್ರೆ ಈ ಮೂರು ಜನ ಯಾರಪ್ಪ ಅಂದ್ರೆ ಎಲ್ ನ ಮಕ್ಕಳು ಅದಾರ. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರ ಜೆ ಎಲ್ ಗೆ ಏನಾಗ್ಬೇಕಂತ ಕೇಳ್ತಾರೆ. ಹಾಗಾದ್ರೆ ಜೆ ಎಲ್ ನ ಏನಾಗ್ತದಾಳೆ, ಮಗಳು ಆಗ್ತದಾಳೆ. ಸೊ ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ 3 ರೈಟ್. ಓಕೆ ಸೊ ದೆನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಇದು ಒಂದು ಎಸ್. ಸೊ ಇಲ್ಲಿ ಸೊ ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ 370. ಓಕೆ ಸೊ ಏನ್ ಮಾಡೋಣ ಅಂತ, 4 ಸ್ಟಾರ್ 3 at 5 ಹ್ಯಾಶ್ 30 ಇಸ್ ಈಕ್ವಲ್ ಟು 90 ಹೆಂಗ್ ಆಕೈತಿ ಅಂತ ಕೇಳ್ತಾರ. ಓಕೆ ಸೊ ಹಾಗಾದ್ರೆ ಇಲ್ಲಿ ವಿಚಾರ ಮಾಡ್ರಿ, 90 ಆಗ್ಬೇಕಪ್ಪ ಅಂತಂದ್ರೆ ಸೊ 35 150. ಸೊ ಇವನ್ ಕಳೆದಾಗ ಆಗೋದಿಲ್ಲ. ಸೊ ಜಸ್ಟ್ ನೀವು ನೋಡ್ಬೋದು ಇಲ್ಲಿ ಏನಿಲ್ಲ, ಸಿಂಪಲ್ ಅಂತಂದ್ರ ಸ್ಟಾರ್ ಅಂತಂದ್ರ ಗುಣಾಕಾರ ಹಾಕೊಳ್ರಿ. ಸೊ ದೆನ್ 4, ದೆನ್ ಆಟ್ ಅಂದ್ರೂ ಕೂಡ ಗುಣಾಕಾರ ಹಾಕೊಳ್ರಿ 5. ಸೊ ದೆನ್ ಹ್ಯಾಶ್ ಅಂತಂದ್ರೆ ಏನಪ್ಪಾ ಅಂತಂದ್ರ ಸೊ ಪ್ಲಸ್ ಮಾಡ್ರಿ. ಓಕೆ ಸೊ ನೋಡ್ರಿ ಬರ್ತೈತಿ ನೋಡೋಣಂತ. ಸೊ ದೆನ್ 4 3 12. ಸೊ 12 5 60. 60 ಪ್ಲಸ್ 30 ನೋಡ್ರಿ ಏನು ಬಂತು, 90 ಬಂತು. ಎಸ್. ಸೊ ಹಾಗಾದ್ರೆ ಇದೇ ರೀತಿ ಇಲ್ಲಿ ಕ್ವಶನ್ ಏನ್ ಕೇಳ್ತಾರಪ್ಪ ಅಂದ್ರ 2. ಸೊ ಸ್ಟಾರ್ ಅಂದ್ರೆ ಏನ್ ತಗೊಂಡ್ರಿ, ಗುಣಾಕಾರ. ಓಕೆ 3 ಆಟ್ ಅಂದ್ರೆ ಏನ್ ತಗೊಂಡ್ರಿ, ಗುಣಾಕಾರ. ಸೊ ದೆನ್ 4 ಸೊ ಹ್ಯಾಶ್ ಅಂದ್ರೆ ಏನ್ ತಗೊಂಡೇವಿ, ಪ್ಲಸ್ 5. ಓಕೆ ಸೊ ನೋಡ್ರಿ. ಸೊ 2 3 6 6 4 24. ಸೊ 24ಕ್ಕೆ ಪ್ಲಸ್ 5 ಮಾಡಿರ ಅಂತಾರ 29 ಬರ್ತೈತಿ. ಸೊ ಬಟ್ ಎಸ್. ಸೊ ಎಸ್ ದ 29 ಏನಪ್ಪ ಅಂದ್ರೆ ನೋಡ್ರಿ ಆಪ್ಷನ್ 3 ದಲ್ಲಿ ಇದೆ. ಸೊ ಹಾಗಾದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ. ಸೊ ದ ನೆಕ್ಸ್ಟ್ ಇಸ್ ಸೊ 6 ಸ್ನೇಹಿತರು. ಸೊ ನೋಡ್ರಿ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಂಬಂಧಪಟ್ಟಂತ ಪ್ರಶ್ನೆ. ಸೊ 6 ಸ್ನೇಹಿತರು PQRSTU ಕೇಂದ್ರದಿಂದ ದೂರಕ್ಕೆ ಎದುರಾಗಿ ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಸೊ ನೋಡ್ರಿ ಸರ್ಕ್ಯುಲರ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್ ಅಂತಾರೆ. ಸೆಂಟರ್ ತಗೊಂಡ್ ಮಾಡಬಹುದು ಇಲ್ಲಿ. ಸೊ ದೆನ್ ಸೆಂಟರ್ ನೋಡ್ರಿ, ಸೆಂಟರ್ ತಗೊಂಡ್ ಮಾಡಿದಾಗ ನೋಡ್ರಿ ಏನಾಗ್ತದೆ. ಸೊ ಯು ನಿಖರವಾಗಿ ಆರ್ ಮತ್ತು ಎಸ್ ನ ನಡುವೆ ಕುಳಿತಿರೋದು. ಫಸ್ಟ್ 6 ಜನ ಅದಾರ ಅಂತೇಳಿ 6 ಜನ ಮಾಡ್ಕೊಟ್ರಿ. 1 2 3 4 5 6. ಓಕೆ ಸಾಕಾದ್ರೆ ನೋಡ್ರಿ. ಸೊ ಏನ್ ಹೇಳ್ತಾರಪ್ಪ ಅಂದ್ರೆ ಯಾರು ಯು ನಿಖರವಾಗಿ ಆರ್ ಮತ್ತು ಎಸ್ ನ ನಡುವೆ ಕೂತಾನಂತಾರ. ಸೊ ಯು ಇದ್ದವ ಆರ್ ಮತ್ತು ಎಸ್ ನ ನಡುವೆ ಕೂತಾನಂತ ತಿಳ್ಕೊಂಡ. ದೆನ್ ಹಾಗಾದ್ರೆ ಎಸ್ ಟಿಯ ತಕ್ಷಣದ ಎಡಭಾಗದಲ್ಲಿ ಕುಳಿತುಕೊಳ್ಳುತ್ತಾನೆ ಅಂತಿದ್ದಾರೆ. ಹಾಗಾದ್ರೆ ಎಸ್ ಟಿಯ ತಕ್ಷಣ ಎಡಭಾಗದಲ್ಲಿ ಅಂತಂದ್ರೆ ಟಿ ಅವಾಗ ಇಲ್ಲಿ ಬರ್ಬೇಕಾಕೈತಿ. ಓಕೆ ಸೊ ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಇಲ್ಲಿ ಆರ್ ನ ಇಟ್ಕೊಂಡು ಈ ಕಡೆ ಎಸ್ ಇಟ್ರು ಕೂಡ ಯು ಏನಪ್ಪಾ ಅಂದ್ರೆ ಆರ್ ಮತ್ತು ಎಸ್ ನಡುವೆ ಆಗ್ತದೆ. ಸೊ ಹಾಗಾದ್ರೆ ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿ ಬರ್ತದೆ ನೋಡ್ರಿ. ಎಸ್ ಟಿಯ ತಕ್ಷಣದ ಎಡಭಾಗದಲ್ಲಿ ಅಂತಿರ್ತಾರೆ. ಸೊ ಟಿಯ ತಕ್ಷಣ ಎಡಭಾಗ ಅಂತ ನೋಡ್ರಿ ಯಾರು ಬಂದ್ರು, ಎಸ್ ಬಂದ್ರ. ರೈಟ್. ಸೊ ದೆನ್ ಪಿ ಕ್ಯೂನ ತಕ್ಷಣದ ಬಲಕ್ಕೆ ಕುಳಿತುಕೊಳ್ಳುತ್ತಾನೆ. ಓಕೆ ಪಿ ಯಾರ ತಕ್ಷಣದ ಬಲಕ್ಕೆ, ಕ್ಯೂನ ತಕ್ಷಣ ಬಲ ಅಂತಂದ್ರಾಗ ಸೊ ಕ್ಯೂ ಈ ಕಡೆ ಬಂದ್ರೆ ಕ್ಯೂನ ತಕ್ಷಣದ ಬಲ ಯಾರು ಬರ್ತದಪ್ಪ ಅಂದ್ರೆ ಪಿ ಕೂಳ್ತಾನೆ. ಓಕೆ ಹಾಗಾದ್ರೆ ಟಿಗೆ ವಿರುದ್ಧವಾಗಿ ಯಾರು ಕೂತಿದ್ದಾರೆ. ಸೊ ಟಿಗೆ ವಿರುದ್ಧವಾಗಿ ನೋಡ್ರಿ, ಟಿಗೆ ವಿರುದ್ಧವಾಗಿ ಯಾರು ಕೂತಾರಪ್ಪ ಅಂದ್ರ ಆರು ಕೂತಿದ್ದಾನೆ. ಸೊ ದ ಆಪ್ಷನ್ 3 ಇಸ್ ದ ಆರ್ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಸೊ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸತಿ ನೋಡ್ರಿ. ಸೊ ಡೆಫಿನೆಟ್ ಆಗಿ ಅರ್ಥ ಆಗಿರ್ತದೆ. ಓಕೆ ಸೊ ದೆನ್ ಹಾಗಾದ್ರೆ ಇಲ್ಲಿ ಇದು ಒಂದು ಪೇಪರ್ ಫೋಲ್ಡಿಂಗ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಸೊ ಪೇಪರ್ ಫಸ್ಟ್ ಗೆ ಹಾಫ್ ಮಾಡ್ಸ್ಯಾರ, ಆಮೇಲೆ ಅದನ್ನ ಏನ್ ಮಾಡ್ರಪ್ಪ ಅಂದ್ರೆ 1/4 ಕನ್ವರ್ಟ್ ಮಾಡಿ. ಓಕೆ ಹಾಗಾದ್ರೆ ಆದ್ಮೇಲೆ ಏನ್ ಮಾಡಿದಾರೆ ಅಂದ್ರೆ ಈ ಮೂಲಿಗೆ ಸೊ ಈ ರೀತಿಯಾಗಿ ಮಾಡಿದ್ರೆ ಈ 4 ಮೂಲಿಗೂ ಇದೇ ರೀತಿಯಾದ ಚಿತ್ರ ಬರಬೇಕು. ಓಕೆ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದು ಹಾರ್ಟ್ ಶೇಪ್ ಒಳಗ ಸೊ ಕಟ್ ಮಾಡಿದ್ರ ಇದು ಏನಾಕೈತಿ, ಇಲ್ಲೊಂದು ಬರ್ತೈತಿ. ಸೊ ಏನು ಇಲ್ಲೊಂದು ಬರ್ಬೇಕು, ಇಲ್ಲೊಂದು ಬರ್ಬೇಕು, ಇಲ್ಲಿ ಒಂದು ಬರ್ಬೇಕು. ಯಾಕಂದ್ರೆ ಫಸ್ಟ್ ಗೆ ಓಪನ್ ಈ ರೀತಿ ಮಾಡ್ತೀವಿ, ಆಮೇಲೆ ಈ ರೀತಿ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಈ ರೀತಿ ಇಲ್ಲಿ ಕಾರ್ನರ್ದಾಗ ಬರ್ಬೇಕು, 4 ಕಾರ್ನರ್ ಅಲ್ಲಿ. ರೈಟ್. ಸೊ ದೆನ್ ಹಾಗಾದ್ರೆ 4 ಕಾರ್ನರ್ ಅಲ್ಲಿ ಈ ರೀತಿಯಾಗಿ ಬರ್ಬೇಕು ಪ್ಲಸ್. ಓಕೆ ಆ ರೀತಿಯಾದಂತ ಚಿತ್ರ ನೋಡೋದಾದ್ರೆ ನೋಡ್ರಿ. ಸೊ ಇಲ್ಲಿ ಫಸ್ಟ್ ಒನ್ ನೋಡ್ಬೇಕಾದ್ರೆ ನೋಡ್ರಿ ಎಸ್ ಕರೆಕ್ಟ್ ಐತಿ. ಸೊ ಇಲ್ಲಿ
ಓಕೆ. ಆದ್ರ ಈ ಒಂದು ನೋಡ್ರಿ ಚಿತ್ರ, ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಈ ರೀತಿ ಟರ್ನ್ ಇರ್ಬೇಕು. ಓಕೆ, ಸೊ ನೋಡ್ರಿ ಇದು ಹೆಂಗೈತೆ ಅಂದ್ರೆ ಹಿಂಗಿರ್ಬೇಕು. ಇದೇನಾಗತ್ತೆ ಹಿಂಗ್ ಸ್ಟ್ರೇಟ್ ಬಂದೈತಿ, ರೈಟ್. ಸೊ ಇದು ಆಗಲ್ಲ. ಸೊ ಇಲ್ಲಂತೂ ಟರ್ನ್ ಆಗಿದಾವ, ದೆನ್ ಇದು ಡೆಫಿನೆಟ್ಲಿ ಬರುದು. ಸೊ ಏನಾದ್ರೆ ಇಲ್ಲಿ ನೋಡೋದಾದ್ರೆ ನೋಡ್ರಿ, ಸೊ ಆಕ್ಚುಯಲ್ ಆಗಿ ಸೊ ಈ ಒಂದು ನೋಡ್ರಿ, ಈ ಒಂದು ಏನಿದೆ ಮೂಲೆ ಒಳಗಿಂದ ಸೊ ಡಯಾಗ್ರಾಮ ಆಕ್ಚುಲಿ ಈ ರೀತಿ ಬರ್ಬೇಕು, ಅಂದ್ರ ಹಿಂಗಿರ್ಬೇಕಾಗಿತ್ತು, ಬಟ್ ಇಲ್ಲ. ಸೊ ಇದು ಕೂಡ ರಾಂಗ್ ಆಯ್ತು ಅಂದ್ರೆ ಎಸ್. ಹಾಗಾದ್ರೆ ನೋಡ್ರಿ ಎಸ್, ಇಲ್ಲೂ ಕೂಡ ಸೇಮ್ ಇದಾವ, ಇದು ಕೂಡ ನೋಡ್ರಿ. ಸೊ ಪ್ರತಿಯೊಂದ್ರಾಗ ಕರೆಕ್ಟ್ ಆಗಿ ಬಂದೈತಿ. ಸೊ ದ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ, ML ಹಾಗಾದ್ರೆ LM. ಓಕೆ, IH ಅಂದ್ರೆ HI. ಓಕೆ, ನೋಡ್ರಿ ಹಿಂಗ್ ಬಂದೈತಿ. ಸೊ L+1 M, H+1 I, B+1 C, R+1 S. ಹಾಗಾದ್ರೆ ಸೊ ಇಲ್ಲಿ ನಮಗೆ ಏನ್ ಬೇಕಪ್ಪ ಅಂದ್ರೆ ಈ ಕಡೆಯಿಂದ ಪ್ಲಸ್ ಆಗಿ ಬರ್ಬೇಕಾದ್ರೆ ನೋಡ್ರಿ I+1 J. ಓಕೆ, Q+1 R, ರೈಟ್. ಸೊ U+1 V, O+1 OP. ಸೊ JRVP, ಎಸ್ ನೋಡ್ರಿ JRVP ನ ಐತಿ. ಹಾಗಾದ್ರೆ ಯಾವಾಗ ಆಪ್ಷನ್ ಹಾಕಿದಾಗ, ಓಕೆ, IQUO. ಓಕೆ, ಸೊ ಹಾಗಾದ್ರೆ ದ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಸೊ ಇದು ಒಂದು ಏನಪ್ಪಾ ಅಂದ್ರೆ ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಇಲ್ಲಿ ಮಿರರ್ ಇಮೇಜ್ ಯಾವ್ದು ಬರ್ತೈತಿ? ಸೊ ನೋಡ್ರಿ, ಈ ಮಿರರ್ ಇಮೇಜ್ ನಾವು ನೋಡ್ರಿ ಯಾವಾಗ್ಲೂ ಈ ರೀತಿ ಟರ್ನ್ ಆದ್ರೆ, ಸೊ ಈ ಇಮೇಜ್ ಅಂತ ನೋಡ್ರಿ, ಸೊ ಇದ್ರೊಳಗೆ ಎಂ ಶೇಪ್ ಏನೈತಿ ಅದು ಎಂ ಶೇಪ್ ದಾಗ ಕಾಣೋದು. ಓಕೆ, ಸೊ ಈ ಕಡೆದು ಈ ಕಡೆ ಬಂದ್ರೆ ಹಿಂಗ್ ಕಾಣ್ತೈತಿ, ಇದು ಈ ಕಡೆ ಬಂದ್ರೆ ಏರೋ ಈ ರೀತಿ ಕಾಣ್ತೈತಿ, ರೈಟ್. ಸೊ ಇದು ಸ್ಟ್ರೇಟ್ ಅನ್ನ ಇದೇ ರೀತಿ ಇರೋದು. ಆಸ್ ಇಟ್ ಈಸ್ ಇರುವಂತ ಏನಪ್ಪಾ ಅಂತಂದ್ರ ಏನಪ್ಪಾ ಅಂದ್ರೆ ಚಿತ್ರ ಬರ್ತೈತಿ. ಆ ಆಸ್ ಇಟ್ ಈಸ್ ಇರುವಂತ ಚಿತ್ರ ಯಾವ್ದಪ್ಪ ಅಂದ್ರೆ ನೋಡ್ರಿ, ಸೊ ದ ಆಪ್ಷನ್ 3rd is the right answer. Okay, so then next, yes, so this is the end of the questions. Okay, so once again, so next video ಅಲ್ಲಿ ಮುಂದಿನ ಒಂದು ಪ್ರಶ್ನೆಗಳನ್ನ ಸೊ ಅಪ್ಲೋಡ್ ಮಾಡ್ತೀನಿ. ಸೊ till then take care. So ಜೈ ಹಿಂದ್, ಜೈ ಕರ್ನಾಟಕ.